ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮೈಕ್ರೋ ಕಂಟ್ರೋಲರ್ ಆಧಾರಿತ ಆರ್ಡುಯಿನೋ ಬೋರ್ಡ್ ಅನ್ನ ಕಂಪ್ಯೂಟರ್ಗೆ ಹೇಗೆ ಸಂಪರ್ಕಿಸುವುದು ಮತ್ತು ಪರೀಕ್ಷಿಸುವುದು ಮತ್ತು ಮಾದರಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದು ಹೇಗೆ ಎಂಬುದನ್ನು ನಾವು ಕಲಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. ಮೈಕ್ರೋ ಕಂಟ್ರೋಲರ್ ಆಧಾರಿತ ಆರ್ಡುಯಿನೋ ಬೋರ್ಡ್ ಅನ್ನ ಕಂಪ್ಯೂಟರ್ಗೆ ಸಂಪರ್ಕಿಸಲು ಮತ್ತು ಮಾದರಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು. 2. ಸರಳ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು. ಈ ಪ್ರಯೋಗವನ್ನು ಮಾಡಲು ಬೇಕಾಗಿರುವ ಸಾಮಗ್ರಿ ಹಾಗೂ ಸಲಕರಣೆಗಳನ್ನು ಸಂಗ್ರಹಿಸೋಣ. ಲ್ಯಾಪ್ಟಾಪ್ ಅಥವಾ ಪಿಸಿ, ಆರ್ಡುಯಿನೋ ಉನೋ ಬೋರ್ಡ್ ವಿತ್ ಯುಎಸ್ಬಿ ಕಂಟ್ರೋಲರ್, ಬ್ರೆಡ್ ಬೋರ್ಡ್ 1 ನಂಬರ್, ಎಲ್ಇಡಿ 5mm 1 ನಂಬರ್, ರೆಸಿಸ್ಟರ್ 100 ohms 1 ನಂಬರ್. ನಾವು ಮೈಕ್ರೋ ಕಂಟ್ರೋಲರ್ ಆಧಾರಿತ ಆರ್ಡುಯಿನೋ ಬೋರ್ಡ್ಗಳನ್ನು ಚರ್ಚಿಸೋಣ. ಆರ್ಡುಯಿನೋ ಬೋರ್ಡ್ಗಳು ಮೈಕ್ರೋ ಕಂಟ್ರೋಲರ್ ಆಧಾರಿತ ಡೆವಲಪ್ಮೆಂಟ್ ಬೋರ್ಡ್ಗಳಾಗಿವೆ. ಇವುಗಳನ್ನು ಮೂಲಮಾದರಿ ಮಾಡಲು ಮತ್ತು ಎಲೆಕ್ಟ್ರಾನಿಕ್ಸ್ ಯೋಜನೆಗಳನ್ನು ನಿರ್ಮಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಆರ್ಡುಯಿನೋ ಪ್ಲಾಟ್ಫಾರ್ಮ್ ಆರಂಭಿಕರಿಗಾಗಿ ಮತ್ತು ವೃತ್ತಿಪರರಿಗೆ ಸಂವಾದಾತ್ಮಕ ಯೋಜನೆಗಳನ್ನು ರಚಿಸಲು ಸುಲಭವಾಗಿ ಬಳಸಲು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಪರಿಸರವನ್ನು ಒದಗಿಸುತ್ತದೆ. ಮೈಕ್ರೋ ಕಂಟ್ರೋಲರ್ ಆರ್ಡುಯಿನೋ ಬೋರ್ಡ್ಗಳನ್ನು ಮೈಕ್ರೋ ಕಂಟ್ರೋಲರ್ಗಳ ಸುತ್ತಲೂ ನಿರ್ಮಿಸಲಾಗಿದೆ. ಅವು ಪ್ರೊಸೆಸರ್, ಮೆಮೊರಿ ಮತ್ತು ಇನ್ಪುಟ್ ಅಥವಾ ಔಟ್ಪುಟ್ ಪೆರಿಫೆರಲ್ಗಳನ್ನು ಒಳಗೊಂಡಿರುವ ಸಣ್ಣ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಾಗಿವೆ. ಆರ್ಡುಯಿನೋ ಐಡಿಇ, ಆರ್ಡುಯಿನೋ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಐಡಿಇ ಎಂಬುದು ಆರ್ಡುಯಿನೋ ಬೋರ್ಡ್ಗಳಿಗೆ ಕೋಡ್ ಅನ್ನು ಬರೆಯಲು, ಕಂಪೈಲ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಬಳಸುವ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಇದು ಸಿ ನಿಂದ ಪಡೆದ ವೈರಿಂಗ್ ಪ್ರೋಗ್ರಾಮಿಂಗ್ ಭಾಷೆಯ ಆಧಾರದ ಮೇಲೆ ಸರಳೀಕೃತ ಪ್ರೋಗ್ರಾಮಿಂಗ್ ಪರಿಸರವನ್ನು ಒದಗಿಸುತ್ತದೆ. ಆರ್ಡುಯಿನೋ ಬೋರ್ಡ್ಗಳು ಸಾಮಾನ್ಯವಾಗಿ ಬಹು ಡಿಜಿಟಲ್ ಮತ್ತು ಅನಲಾಗ್ ಇನ್ಪುಟ್ ಅಥವಾ ಔಟ್ಪುಟ್ ಪಿನ್ಗಳನ್ನು ಒಳಗೊಂಡಿರುತ್ತವೆ. ಇದನ್ನು ಸಂವೇದಕಗಳು, ಆಕ್ಟಿವೇಟರ್ಗಳು, ಡಿಸ್ಪ್ಲೇಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಘಟಕಗಳೊಂದಿಗೆ ಇಂಟರ್ಫೇಸ್ ಮಾಡಲು ಬಳಸಬಹುದು. ಆರ್ಡುಯಿನೋ ಬೋರ್ಡ್ಗಳು ಬಹುಮುಖವಾಗಿವೆ ಮತ್ತು ರೋಬೋಟಿಕ್ಸ್, ಹೋಮ್ ಆಟೋಮೇಷನ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಐಒಟಿ ಯೋಜನೆಗಳು, ಧರಿಸಬಹುದಾದ ತಂತ್ರಜ್ಞಾನ, ಸಂವಾದಾತ್ಮಕ ಕಲಾಸ್ಥಾಪನೆಗಳು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸಬಹುದು. ಕಾರ್ಯ 1. ಪಿಸಿಯಲ್ಲಿ ಆರ್ಡುಯಿನೋ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು. ಹಂತ 1. www.arduino.com ನಲ್ಲಿ ಅಧಿಕೃತ ಆರ್ಡುಯಿನೋ ವೆಬ್ಸೈಟ್ಗೆ ಹೋಗಿ ಮತ್ತು ನಿಮ್ಮ ಆಪರೇಟಿಂಗ್ ಸಿಸ್ಟಂಗಾಗಿ ಆರ್ಡುಯಿನೋ ಐಡಿಯನ್ನು ಡೌನ್ಲೋಡ್ ಮಾಡಿ. ವಿಂಡೋಸ್, ಮ್ಯಾಕ್ ಓಎಸ್ ಅಥವಾ ಲಿನಕ್ಸ್. ಹಂತ 2. ಡೌನ್ಲೋಡ್ ಪೂರ್ಣಗೊಂಡ ನಂತರ ಡೌನ್ಲೋಡ್ ಮಾಡಿದ ಫೈಲ್ ಅನ್ನು ಪತ್ತೆ ಮಾಡಿ ಮತ್ತು ಇನ್ಸ್ಟಾಲರ್ ಅನ್ನು ರನ್ ಮಾಡಿ. ಹಂತ 3. ಅನುಸ್ಥಾಪನಾ ವಿಜಾರ್ಡ್ ಅನ್ನು ಅನುಸರಿಸಿ. ಅನುಸ್ಥಾಪನಾ ಮಾಂತ್ರಿಕ ಅನುಸ್ಥಾಪನಾ ಪ್ರಕ್ರಿಯೆ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಆನ್ ಸ್ಕ್ರೀನ್ ಸೂಚನೆಗಳನ್ನು ಅನುಸರಿಸಿ ಮತ್ತು ನೀವು ನಿರ್ದಿಷ್ಟ ಆದ್ಯತೆಗಳನ್ನು ಹೊಂದಿರದ ಹೊರತು ನೀವು ಡಿಫಾಲ್ಟ್ ಸೆಟ್ಟಿಂಗ್ಗಳೊಂದಿಗೆ ಅಂಟಿಕೊಳ್ಳಬಹುದು. ಹಂತ 4. ಅನುಸ್ಥಾಪನೆಯು ಪೂರ್ಣಗೊಂಡ ನಂತರ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ನೀವು ಆರ್ಡುಯಿನೋ ಐಡಿಗಾಗಿ ಶಾರ್ಟ್ಕಟ್ ಅನ್ನು ನೋಡಬೇಕು. ಹಂತ 5. ಅಪ್ಲಿಕೇಶನ್ ತೆರೆಯಲು ಆರ್ಡುಯಿನೋ ಐಡಿಇ ಶಾರ್ಟ್ಕಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಕಾರ್ಯ 2. ಮೈಕ್ರೋ ಕಂಟ್ರೋಲರ್ ಆಧಾರಿತ ಆರ್ಡುಯಿನೋ ಬೋರ್ಡ್ ಅನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಿ. ಹಂತ 1. ನಿಮ್ಮ ಆರ್ಡುಯಿನೋ ಬೋರ್ಡ್, ಉದಾಹರಣೆಗೆ ಆರ್ಡುಯಿನೋ ಉನೋ, ಆರ್ಡುಯಿನೋ ನ್ಯಾನೋ, ಆರ್ಡುಯಿನೋ ಮೆಗಾ, ಯುಎಸ್ಬಿ ಕೇಬಲ್, ಸಾಮಾನ್ಯವಾಗಿ ಯುಎಸ್ಬಿ ಎ ನಿಂದ ಯುಎಸ್ಬಿ ಬಿ ಮತ್ತು ನಿಮ್ಮ ಕಂಪ್ಯೂಟರ್ ಅನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2. ಯುಎಸ್ಬಿ ಕೇಬಲ್ನ ಒಂದು ತುದಿಯನ್ನು ನಿಮ್ಮ ಆರ್ಡುಯಿನೋ ಬೋರ್ಡ್ನಲ್ಲಿರುವ ಯುಎಸ್ಬಿ ಪೋರ್ಟ್ಗೆ ಪ್ಲಗ್ ಮಾಡಿ. ಪೋರ್ಟ್ ಸಾಮಾನ್ಯವಾಗಿ ಪವರ್ ಜಾಕ್ ಬಳಿ ಅಥವಾ ಬೋರ್ಡ್ನ ಅಂಚಿನಲ್ಲಿದೆ. ನಂತರ ಯುಎಸ್ಬಿ ಕೇಬಲ್ನ ಇನ್ನೊಂದು ತುದಿಯನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಲಭ್ಯವಿರುವ ಯುಎಸ್ಬಿ ಪೋರ್ಟ್ಗೆ ಸಂಪರ್ಕಪಡಿಸಿ. ಹಂತ 3. ನಿಮ್ಮ ಕಂಪ್ಯೂಟರ್ಗೆ ಆರ್ಡುಯಿನೋ ಬೋರ್ಡ್ ಅನ್ನು ಸಂಪರ್ಕಿಸಿದ ನಂತರ ಅದನ್ನು ಗುರುತಿಸಲಾಗಿದೆ ಎಂದು ನೀವು ಪರಿಶೀಲಿಸಬೇಕಾಗಬಹುದು. ವಿಂಡೋಸ್ನಲ್ಲಿ ನೀವು ಸಾಧನ ನಿರ್ವಾಹಕವನ್ನು ತೆರೆಯಬಹುದು ಮತ್ತು ಪೋರ್ಟ್ಗಳು ಸಿಒಎಂ ಅಂಡ್ ಎಲ್ಪಿಟಿ ವಿಭಾಗದ ಅಡಿಯಲ್ಲಿ ಆರ್ಡುಯಿನೋಗಾಗಿ ನೋಡಬಹುದು. ಹಂತ 4. ನೀವು ಕೋಡಿಂಗ್ ಪ್ರಾರಂಭಿಸುವ ಮೊದಲು ನಿಮ್ಮ ನಿರ್ದಿಷ್ಟ ಆರ್ಡುಯಿನೋ ಬೋರ್ಡ್ನೊಂದಿಗೆ ಕೆಲಸ ಮಾಡಲು ನೀವು ಆರ್ಡುಯಿನೋ ಐಡಿಇ ಅನ್ನು ಕಾನ್ಫಿಗರ್ ಮಾಡಬೇಕಾಗಬಹುದು. ಪರಿಕರಗಳು ಬೋರ್ಡ್ಗೆ ಹೋಗಿ ಮತ್ತು ಪಟ್ಟಿಯಿಂದ ನಿಮ್ಮ ಆರ್ಡುಯಿನೋ ಬೋರ್ಡ್ ಆಯ್ಕೆ ಮಾಡಿ. ಹಂತ 5. ಬ್ರೆಡ್ ಬೋರ್ಡ್ಗೆ ಎಲ್ಇಡಿ ಸೇರಿಸಿ. ಉದ್ದವಾದ ಕಾಲು ಆನೋಡ್ ಒಂದು ಸಾಲಿಗೆ ಸಂಪರ್ಕಗೊಂಡಿದೆ ಮತ್ತು ಚಿಕ್ಕ ಕಾಲು ಕ್ಯಾಥೋಡ್ ಮತ್ತೊಂದು ಸಾಲಿಗೆ ಸಂಪರ್ಕಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6. ಎಲ್ಇಡಿ ಕ್ಯಾಥೋಡ್ ಚಿಕ್ಕ ಲೆಗ್ನ ಅದೇ ಸಾಲಿನಲ್ಲಿ ರೆಸಿಸ್ಟರ್ನ ಒಂದು ತುದಿಯನ್ನು ಸೇರಿಸಿ. ಬ್ರೆಡ್ ಬೋರ್ಡ್ ಅಲ್ಲಿ ಮತ್ತೊಂದು ಸಾಲಿಗೆ ರೆಸಿಸ್ಟರ್ನ ಇನ್ನೊಂದು ತುದಿಯನ್ನು ಸಂಪರ್ಕಿಸಿ. ಹಂತ 7. ಆರ್ಡುಯಿನೋ ಬೋರ್ಡ್ನಲ್ಲಿನ ಯಾವುದೇ ಜಿಎನ್ಡಿ ಗ್ರೌಂಡ್ ಪಿನ್ಗೆ ರೆಸಿಸ್ಟರ್ನ ಇನ್ನೊಂದು ತುದಿಯನ್ನು ಸೇರಿಸಲಾದ ಸಾಲನ್ನು ಸಂಪರ್ಕಿಸಲು ಜಂಪರ್ ವೈರ್ ಅನ್ನು ಬಳಸಿ. ಪಿನ್ 13ನ ಪಕ್ಕದಲ್ಲಿ ಜಿಎನ್ಡಿ ಪಿನ್ ಅನ್ನು ಬಳಸುವುದು ಸಾಮಾನ್ಯವಾಗಿದೆ.
ಹಂತ 8 ಆರ್ಡುಯಿನೋ ಬೋರ್ಡ್ನಲ್ಲಿರುವ ಡಿಜಿಟಲ್ ಪಿನ್ಗೆ ಎಲ್ಇಡಿ ಎನೋಡ್ನ ಉದ್ದವಾದ ಲೆಗ್ ಅನ್ನು ಸಂಪರ್ಕಿಸಲು ಜಂಪರ್ ವೈರ್ ಅನ್ನು ಬಳಸಿ ಪಿನ್ 13 ಅನ್ನು ಬಳಸೋಣ. ಕಾರ್ಯ 3 ಸರಳ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಿ. ಹಂತ 1 ಆರ್ಡುಯಿನೋ ಐಡಿಇನಲ್ಲಿ ಹೊಸ ಸ್ಕೆಚ್ ರಚಿಸಲು ಫೈಲ್ ನ್ಯೂಗೆ ಹೋಗಿ. ಇದು ನಿಮ್ಮ ಕೋಡ್ ಅನ್ನು ಬರೆಯಬಹುದಾದ ಹೊಸ ಖಾಲಿ ಸ್ಕೆಚ್ ವಿಂಡೋವನ್ನು ತೆರೆಯುತ್ತದೆ. ಹಂತ 2 ಸ್ಕೆಚ್ ವಿಂಡೋದಲ್ಲಿ ಆರ್ಡುಯಿನೋ ಪ್ರೋಗ್ರಾಮಿಂಗ್ ಭಾಷೆಯನ್ನು ಬಳಸಿಕೊಂಡು ನಿಮ್ಮ ಆರ್ಡುಯಿನೋ ಕೋಡ್ ಅನ್ನು ನೀವು ಬರೆಯಬಹುದು. ಇದು ಸಿ ಅನ್ನು ಆಧರಿಸಿದೆ. ನೀವು ಆರ್ಡುಯಿನೋ ಪ್ರೋಗ್ರಾಮಿಂಗ್ಗೆ ಹೊಸಬರಾಗಿದ್ದರೆ ನೀವು ಸರಳ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭಿಸಬಹುದು. ಹಂತ 3 ಬ್ಲಿಂಕ್ ಸ್ಕೆಚ್ ನ ಮೂಲ ಉದಾಹರಣೆ ಇಲ್ಲಿದೆ. ಇದು ಆರ್ಡುಯಿನೋ ಬೋರ್ಡ್ನಲ್ಲಿ ಪಿನ್ 13ಗೆ ಸಂಪರ್ಕಗೊಂಡಿರುವ ಎಲ್ಇಡಿ ಅನ್ನು ಬ್ಲಿಂಕ್ ಮಾಡುತ್ತದೆ. ಒಮ್ಮೆ ನೀವು ನಿಮ್ಮ ಕೋಡ್ ಅನ್ನು ಬರೆದ ನಂತರ ಫೈಲ್ ಸೇವ್ ಅಥವಾ Ctrl+S ಅನ್ನು ಒತ್ತುವ ಮೂಲಕ ನಿಮ್ಮ ಸ್ಕೆಚ್ ಅನ್ನು ಉಳಿಸಿ. ಹಂತ 4 ಸ್ಕೆಚ್ ಅನ್ನು ಆರ್ಡುಯಿನೋ ಬೋರ್ಡ್ಗೆ ಅಪ್ಲೋಡ್ ಮಾಡಲು ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಿ. ಹಂತ 5 ನಿಮ್ಮ ಆರ್ಡುಯಿನೋ ಬೋರ್ಡ್ಗೆ ಕೋಡ್ ಅನ್ನು ಅಪ್ಲೋಡ್ ಮಾಡಲು ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಿ ಅಥವಾ ಸ್ಕೆಚ್ ಅಪ್ಲೋಡ್ಗೆ ಹೋಗಿ. ಆರ್ಡುಯಿನೋ ಐಡಿಇ ನಿಮ್ಮ ಸ್ಕೆಚ್ ಅನ್ನು ಕಂಪೈಲ್ ಮಾಡುತ್ತದೆ ಮತ್ತು ಅದನ್ನು ಸಂಪರ್ಕಿತ ಆರ್ಡುಯಿನೋ ಬೋರ್ಡ್ಗೆ ವರ್ಗಾಯಿಸುತ್ತದೆ. ಹಂತ 6 ಅಪ್ಲೋಡ್ ಪ್ರಕ್ರಿಯೆಯ ಸಮಯದಲ್ಲಿ ನೀವು ಕೆಳಭಾಗದಲ್ಲಿರುವ ಆರ್ಡುಯಿನೋ ಐಡಿಇಯ ಕನ್ಸೋಲ್ನಲ್ಲಿ ಸ್ಥಿತಿ ಸಂದೇಶಗಳನ್ನು ನೋಡುತ್ತೀರಿ. ಒಮ್ಮೆ ಅಪ್ಲೋಡ್ ಪೂರ್ಣಗೊಂಡ ನಂತರ ನೀವು ಅಪ್ಲೋಡ್ ಮಾಡಲಾಗುತ್ತಿದೆ ಎಂಬ ಸಂದೇಶವನ್ನು ನೋಡುತ್ತೀರಿ. ಹಂತ 7 ಸ್ಕೆಚ್ ಅನ್ನು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಆರ್ಡುಯಿನೋ ಬೋರ್ಡ್ ಕೋಡ್ ಅನ್ನು ಕಾರ್ಯಗತಗೊಳಿಸುತ್ತದೆ. ನಿರ್ದಿಷ್ಟಪಡಿಸಿದ ಪಿನ್ಗೆ ಎಲ್ಇಡಿ ಸಂಪರ್ಕಗೊಂಡಿರುವುದನ್ನು ನೀವು ಕೋಡ್ ಪ್ರಕಾರ ಆನ್ ಮತ್ತು ಆಫ್ ಮಾಡುವುದನ್ನು ನೋಡಬೇಕು. ರೀಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು 1. ಮೈಕ್ರೋ ಕಂಟ್ರೋಲರ್ ಆಧಾರಿತ ಆರ್ಡುಯಿನೋ ಬೋರ್ಡ್ ಅನ್ನ ಕಂಪ್ಯೂಟರ್ಗೆ ಸಂಪರ್ಕಿಸಲು ಮತ್ತು ಮಾದರಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು. 2. ಸರಳ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.